ನಮಸ್ಕಾರ. ವಿಶ್ವಾನಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. IPL ಸೀಸನ್ 18ರ ಮೊದಲ ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಈಗಾಗಲೇ ಆರಂಭವಾಗಿದೆ. ನಮ್ಮ ಬೆಂಗಳೂರು ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಖಾಮುಖಿಯಾಗಿದೆ. ನಮ್ಮ RCB ಮೊದಲ ಬೌಲಿಂಗ್ ಮಾಡ್ತು, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಬ್ಯಾಟಿಂಗ್ ಮಾಡ್ತು. RCB ಕೂಡ ಟಾಸ್ ಗೆದ್ದಿತ್ತು. ಆದರೆ ಒಂದು ವಿಷಯ ಇದೀಗ ಬಹಳ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ RCBಗೆ 175 ರನ್ಗಳ ಗುರಿಯನ್ನು ನೀಡಿದೆ. ಇತ್ತ RCB ಕೂಡ ಭರ್ಜರಿಯಾಗಿ ಆರಂಭವನ್ನು ಕಂಡು ಟಾರ್ಗೆಟ್ ಅನ್ನ ರೀಚ್ ಮಾಡುವ ಹತ್ರ ಸಾಗ್ತಾ ಇದೆ. ರನ್ ಮಷೀನ್ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಕೂಡ ಅಬ್ಬರದ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆದರೆ RCBಗೆ ಸಂಬಂಧಪಟ್ಟ ಹಾಗಿರುವಂತಹ ಒಂದು ವಿಷಯ ಇದೀಗ ಬಹಳ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಆ ಒಬ್ಬ ಪ್ಲೇಯರ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಮಗೂ ಕೂಡ ಆ ಒಂದು ಕನ್ಫ್ಯೂಷನ್ ಇದ್ದೇ ಇರಬಹುದು. ಈ ಒಬ್ಬ ಪ್ಲೇಯರ್ ಬಗ್ಗೆ ಬೇರಾರು ಅಲ್ಲ, ಸ್ವಿಂಗ್ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್. ಹೌದು ವೀಕ್ಷಕರೇ, ಭುವನೇಶ್ವರ್ ಕುಮಾರ್ RCBಗೆ ಮೇನ್ ಬೌಲರ್. ಈ ಬೌಲರ್ ಆಡಿದ್ರೆ ಪಂದ್ಯ ಉತ್ತಮ ಲಯದಲ್ಲಿರುತ್ತೆ ಮತ್ತು RCBಗೆ ಒಂದು ಸ್ಟ್ರೆಂತ್ ತಂದು ಕೊಡಬಲ್ಲ ಒಂದು ವಿಕೆಟ್ ಟೇಕರ್ ಆಗಿರುವಂತಹ ಭುವನೇಶ್ವರ್ ಕುಮಾರ್ ಅವರು ಇವತ್ತು ಮೊದಲನೇ ಪಂದ್ಯ ಆಡದಿರುವುದು ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ಗೆ ಬಹಳಷ್ಟು ಕ್ಯೂರಿಯಾಸಿಟಿ ಅಲ್ಲ, ಅದೊಂಥರ ಏನು ಹೇಳ್ಬಹುದು, ತುಂಬ ಆತಂಕದಲ್ಲಿದ್ರು. ಯಾಕೆ ಭುವನೇಶ್ವರ್ ಕುಮಾರ್ ಅವ್ರನ್ನ ಆಡಿಸ್ಲಿಲ್ಲ ಎನ್ನುವಂತಹ ಒಂದು ಟೆನ್ಷನ್ ಅಲ್ಲಿ ಕೂಡ ನಮ್ಮ RCB ಫ್ಯಾನ್ಸ್ ಇದ್ರು. ಯಾಕಂತಂದ್ರೆ RCBಗೆ ಮೇನ್ ವಿಕೆಟ್ ಟೇಕರ್ ಬೌಲರ್ ಅಂತಂದ್ರೆ ಅದು ಜೋಶ್ ಹೆಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಅಂತ ಹೇಳ್ಬೋದು. ಆದ್ರೆ ಭುವನೇಶ್ವರ್ ಕುಮಾರ್ ಅವರೇ ಒಂದು ಈ ಪಂದ್ಯದಲ್ಲಿ ಆಡುತ್ತಿಲ್ಲ ಎನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ RCBಯ ಅಧಿಕೃತ ಒಂದು ಟ್ವಿಟರ್ ಖಾತೆಯಿಂದ ಒಂದು ಸುದ್ದಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅದೇನು ಅಲ್ಲ, ಭುವನೇಶ್ವರ್ ಕುಮಾರ್ ಅವರಿಗೆ ಮೈನರ್ ಇಂಜುರಿ ಸಮಸ್ಯೆ ಇದೆ. ಈ ಒಂದು ಮೈನರ್ ಇಂಜುರಿ ಸಮಸ್ಯೆಯಿಂದ ಇವತ್ತಿನ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಆಡುತ್ತಿಲ್ಲ ಎಂಬ ಮಾಹಿತಿಯನ್ನ ಟ್ವೀಟ್ ಮಾಡುವ ಮುಖಾಂತರ ಎಕ್ಸ್ ಖಾತೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಒಂದು ಅಧಿಕೃತ ಖಾತೆಯಲ್ಲಿ ತಿಳಿಸಿದೆ. ಆದರೆ ಭುವನೇಶ್ವರ್ ಕುಮಾರ್ ಅವರಿಗೆ ಮೊದಲ ಪಂದ್ಯದಲ್ಲಿ ಮೈನರ್ ಇಂಜುರಿ ಇರುವ ಕಾರಣದಿಂದಾಗಿ ಈ ಪಂದ್ಯ ಆಡದೇ ಇರಬಹುದು. ಯಾಕಂತಂದ್ರೆ ಸುಮಾರು ಪಂದ್ಯಗಳನ್ನ ಆಡಬೇಕಾಗುತ್ತೆ. ಒಟ್ಟು ಟೋಟಲ್ 14 ಪಂದ್ಯಗಳನ್ನ ಒಟ್ಟು RCB ಆಡಬೇಕಾಗುತ್ತೆ. ಹಾಗಾಗಿ ಮುಂದಿನ ಪಂದ್ಯಗಳಲ್ಲಿ ಭುವನೇಶ್ವರ್ ಕುಮಾರ್ ಅವರ ಒಂದು ಉಪಸ್ಥಿತಿ ತಂಡಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಪ್ರಮುಖ ಬೌಲರ್ ಆಗಿ ಅವ್ರನ್ನ ತೆಗೆದುಕೊಂಡಿದೆ RCB ಈ ಬಾರಿ. ಹಾಗಾಗಿ ಭುವನೇಶ್ವರ್ ಕುಮಾರ್ ಅವರು ಪಂದ್ಯಗಳ ಒಂದು ಕೊನೆಯ ತನಕ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಒಂದು ಏನೇ ಸಮಸ್ಯೆ ಇದ್ರೂ ಕೂಡ, ಅವರ ಇಂಜುರಿ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸಿಕೊಂಡು ಫುಲ್ ಫಿಟ್ ಆದ ನಂತರ ತಂಡಕ್ಕೆ ಅವರನ್ನ ಸೇರಿಸಿಕೊಂಡು ಆಡುವುದರ ಮುಖಾಂತರ ಅವರ ಒಂದು ಲಾಭವನ್ನು ಪಡೆದುಕೊಳ್ಳುವಂತಹ ಯೋಚನೆಯಲ್ಲಿ ಇವತ್ತು RCB ತಂಡ ಇದೆ. ಹಾಗಾಗಿ ಇದು ಸಾಕಷ್ಟು ಜನಕ್ಕೆ ಗೊಂದಲ ಇತ್ತು. ಭುವನೇಶ್ವರ್ ಕುಮಾರ್ ಅವರಿಗೆ ಯಾಕೆ ಮನೆ ಹಾಕಲಿಲ್ಲ RCB ತಂಡ ಎನ್ನುವಂಥದ್ದು ಸಾಕಷ್ಟು ಟೀಕೆಗಳು ಕೂಡ ಬರ್ತಾ ಇತ್ತು. ಆದ್ರೆ ಈ ಟೀಕೆಗಳಿಗೆ RCB ಉತ್ತರವನ್ನ ನೀಡುವಂತಹ ಕೆಲಸವನ್ನ ಮಾಡಿದೆ. ಸಾಕಷ್ಟು ಒಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಅಜಿಂಕ್ಯ ರಹಾನೆ ಮತ್ತು ಸುನಿಲ್ ನಾರಾಯಣ್ ಅಬ್ಬರದ ಬ್ಯಾಟಿಂಗ್ ಮಾಡುವ ಮುಂದೆ ಭುವನೇಶ್ವರ್ ಕುಮಾರ್ ಅವರು ತುಂಬಾ ನೆನಪಾಗ್ತಾ ಇದ್ರು. ಈ ಬೌಲರ್ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಬೌಲರ್, ಸ್ವಿಂಗ್ ಸ್ಪೆಷಲಿಸ್ಟ್ ಆಗಿರುವಂತಹ ಬೌಲರ್ ಇರಬೇಕಾಗಿತ್ತು ಎನ್ನುವಂಥದ್ದು. ಆದ್ರೆ RCB ಇದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸ ಮಾಡಿದೆ. ಮೈನರ್ ಇಂಜುರಿ ಇದೆ, ನೆಕ್ಸ್ಟ್ ಪಂದ್ಯಗಳಲ್ಲಿ ಭುವನೇಶ್ವರ್ ಕುಮಾರ್ ಆಡುತ್ತಾರೆ ಎನ್ನುವಂತಹ ಮಾತನ್ನ ಹೇಳಿದೆ. ಅದಕ್ಕಾಗಿ ಈ ಒಂದು ಸ್ಪೆಷಲ್ ವಿಡಿಯೋ ನಾನು ನಿಮ್ಮ ಡೌಟ್ಗೆ ಕ್ಲಿಯರ್ ಮಾಡಲಿಕ್ಕೆ ಬಂದಿದ್ದೆ. ವೀಕ್ಷಕರೇ, ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ. ನಮಸ್ಕಾರ.